ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕೆಪಿಸಿಸಿಯ ಮಾಜಿ ಕಾರ್ಯದರ್ಶಿಯಾಗಿರುವಂಥ ಗೋಪಾಲ್ ಕೃಷ್ಣ ನಾಯಕ್ ಅವರ ಹತ್ಯೆಗೆ ಯತ್ನ, ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಇವತ್ತು ಒಂದು ದೊಡ್ಡದಂಥ ದುರ್ಘಟನೆ ನಡೆಯುವಂಥ ಒಂದು ಸಂದರ್ಭ ಇತ್ತು. ಆದರೆ ಗೋಪಾಲ್ ಕೃಷ್ಣ ನಾಯ್ಕ್ ಅವರ ಅದೃಷ್ಟ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗಾಗಿ ಅವರು ಸ್ವಲ್ಪ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದು, ಇದೀಗ ಹಲ್ಲೆಗೊಳಗಾದಂಥ ಗೋಪಾಲ್ ಕೃಷ್ಣ ನಾಯ್ಕ್ ಅವರನ್ನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಇನ್ನು ಘಟನೆ ಹೇಗಾಯಿತು, ಯಾರು ಈ ದುಷ್ಕೃತ್ಯವನ್ನು ಮಾಡಿದ್ರು ಎನ್ನುವುದನ್ನು ನೋಡ್ತಾ ಹೋದರೆ, ಗೋಪಾಲ್ ಕೃಷ್ಣ ನಾಯ್ಕ್ ಅವರು ಮಾಜಿ ಕೆಪಿಸಿಸಿಯ ಮಾಜಿ ಕಾರ್ಯದರ್ಶಿಯಾಗಿದ್ದವರು. ಅಂಕೋಲಾ ಮತ್ತು ಕಾರವಾರ ಕ್ಷೇತ್ರದಲ್ಲಿ ಮುಂಬರುವ ವಿಧಾನಸಭೆಗೆ ಟಿಕೆಟ್ ಸಿಗಬಹುದು ಎನ್ನುವಂಥ ಲೆಕ್ಕಾಚಾರದ ಮತ್ತು ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ಗೋಪಾಲ್ ಕೃಷ್ಣ ನಾಯ್ಕ್ ಅವರು ಅಂಕೋಲಾ ಮತ್ತು ಕಾರವಾರ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರು ಮತ್ತು ಒಂದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಿದ್ರು. ಮತ್ತು ಗೋಪಾಲ್ ಕೃಷ್ಣ ನಾಯ್ಕ್ ಅವರು ಸಿದ್ದರಾಮಯ್ಯನವ್ರಿಗೂ ಆಪ್ತರು, ಸಂತೋಷ್ ಲಾಡ್ ಅವರಿಗೂ ಆಪ್ತರು, BK ಹರಿಪ್ರಸಾದ್ ಅವರಿಗೂ ಆಪ್ತರು ಮತ್ತು DK ಶಿವಕುಮಾರ್ ಅವರಿಗೂ ಆಪ್ತರು. ಹೀಗಾಗಿ ಅಂಕೋಲಾ ಮತ್ತು ಕಾರವಾರ ಕ್ಷೇತ್ರದಿಂದ ಮುಂಬರುವ ಚುನಾವಣೆಯಲ್ಲಿ ಟಿಕೆಟ್ ಸಿಗಬಹುದು ಎನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಇತ್ತು. ಅಂಥ ಒಬ್ಬ ಯುವ ಮುಖಂಡನ ಹತ್ಯೆಗೆ ಇದೀಗ ಸ್ಕೆಚ್ ರೂಪಿಸಲಾಗಿತ್ತು ಮತ್ತು ಗೋವಾದಿಂದ ಬಂದಂಥ 6 ದುಷ್ಕರ್ಮಿಗಳು ಇವತ್ತು ಗೋಪಾಲ್ ಕೃಷ್ಣ ನಾಯ್ಕ್ ಅವರ ತಲೆಗೆ ಪೆಟ್ಟನ್ನು ಮಾಡಿ ಏಟನ್ನು ಕೊಟ್ಟು ಅವರು ಇದೀಗ ಗೋಪಾಲ್ ಕೃಷ್ಣ ನಾಯ್ಕ್ ಅವರು ಪ್ರಥಮವಾಗಿ ಅಂಕೋಲಾ ತಾಲೂಕಿನ ಆರ್ಯ ಮೆಡಿಕಲ್ ಸೆಂಟರ್ನಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಪಡ್ಕೊಂಡ ನಂತರ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಇದೀಗ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮತ್ತು ಅಲ್ಲಿ ಸ್ಕ್ಯಾನಿಂಗ್ ಮತ್ತು ಇನ್ನಿತರವಾದಂಥ ಮೆಡಿಕಲ್ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ಇದೀಗ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿದೆ. ಆ ಘಟನೆ ಹೇಗಾಯಿತು, ಯಾರು ಮಾಡಿದವರು ಎನ್ನುವುದನ್ನು ನೋಡ್ತಾ ಹೋದರೆ, ಇವತ್ತು ಬುಧವಾರವಾದ ಕಾರಣ ಅವರು ಹೇರ್ ಕಟಿಂಗಿಗೆ ಅಂಕೋಲದ ಒಂದು ಹೇರ್ ಕಟಿಂಗ್ ಶಾಪ್ಗೆ ಹೋಗಿರ್ತಾರೆ. ಅವರ ಜೊತೆ ಅಂದರೆ ಗೋಪಾಲ ಕೃಷ್ಣ ನಾಯ್ಕ್ ಅವರ ಜೊತೆಗೆ ರಾಘವೇಂದ್ರ ನಾಯ್ಕ್ ಎನ್ನುವಂಥ ವ್ಯಕ್ತಿ ಕೂಡ ಇರ್ತಾರೆ. ಇದನ್ನು ಗಮನಿಸಿದಂಥ ದುಷ್ಕರ್ಮಿಗಳು ಅಂದರೆ 6 ದುಷ್ಕರ್ಮಿಗಳು ಗೋವಾ ಒಂದು ಪಾಸಿಂಗ್ ಹೊಂದಿರುವಂಥ ಫೋರ್ಡ್ ಕಾರ್ನಲ್ಲಿ ಬಂದು ಅವರು ಈ ಹತ್ಯೆಯ ಸ್ಕೆಚ್ಗಾಗಿ, ಕೊಲೆ ಯತ್ನಕ್ಕಾಗಿ ಕಾದು ಕೂಡುತ್ತಿರ್ತಾರೆ. ಗೋಪಾಲ್ ಕೃಷ್ಣ ನಾಯ್ಕ್ ಅವರು ತಮ್ಮ ಮನೆಯಿಂದ ಹೇರ್ ಕಟಿಂಗ್ ಶಾಪಿಗೆ ಹೋಗಿ ಹೇರ್ ಕಟಿಂಗನ್ನು ಮಾಡಿಸುವಂಥ ಸಂದರ್ಭ ಅಂದರೆ ಕಾರನ್ನು ಇಳಿದು ಕಟಿಂಗ್ ಶಾಪಿಗೆ ಹೋಗುವಂಥ ಸಂದರ್ಭದಲ್ಲಿ ಫೋರ್ಡ್ ಕಾರಿನಿಂದ ಬಂದಂಥ 6 ದುಷ್ಕರ್ಮಿಗಳು ಏಕಾಏಕಿ ಗೋಪಾಲ್ ಕೃಷ್ಣ ನಾಯ್ಕ್ ಅವರ ತಲೆಗೆ ಮತ್ತು ದೇಹದ ಬೇರೆ ಬೇರೆ ಭಾಗಕ್ಕೆ ಪಂಚನ ಮಾಡ್ತಾರೆ. ಅದೃಷ್ಟವಶಾತ್ ಅವರು ಗೋಪಾಲ್ ಕೃಷ್ಣ ನಾಯ್ಕ್ ಅವರಲ್ಲಿಂದ ಎಸ್ಕೇಪ್ ಆಗಿ ತಪ್ಪಿಸ್ಕೊಳ್ತಾರೆ ಮತ್ತು ಆ ಹಲ್ಲೆ ಮಾಡಲು ಬಂದಂಥ ವ್ಯಕ್ತಿಗಳು ತಮ್ಮ ಫೋರ್ಡ್ ಕಾರ್ನಲ್ಲಿ ಮತ್ತೆ ಗೋವಾ ಕಡೆ ಮುಖ ಮಾಡುವಾಗ ಗೋವಾ ಮತ್ತು ನಮ್ಮ ಕಾರವಾರ ಗಡಿಯಲ್ಲಿ ಅವರನ್ನು ಬಂಧನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾಯಿದೆ. ಅದರಲ್ಲಿ 6 ಜನ ದುಷ್ಕರ್ಮಿಗಳಲ್ಲಿ 5ರನ್ನು ಬಂಧನ ಮಾಡಲಾಗಿದೆ ಅನ್ನುವಂಥ ಸದ್ಯದ ಸುದ್ದಿ ಇದೀಗ ಬರ್ತಾ ಇದೆ. ಇನ್ನು ಗೋಪಾಲ್ ಕೃಷ್ಣ ನಾಯ್ಕ್ ಅವರು ಕಾಂಗ್ರೆಸ್ ವಲಯದಲ್ಲಿ ಕೆಪಿಸಿಸಿಯ ಮಾಜಿ ಕಾರ್ಯದರ್ಶಿ ಆದಂಥವರು ಮತ್ತು ಯುವ ಮುಖಂಡರಾದಂಥವರು. ಅವರಿಗೆ ಗೋಪಾಲ್ ಕೃಷ್ಣ ನಾಯ್ಕ್ ಅವರಿಗೆ DK ಶಿವಕುಮಾರ್ ಅವರು ಆಪ್ತರು, ಸಿದ್ದರಾಮಯ್ಯನವರು ಪರಮ ಆಪ್ತರು, ಜೊತೆಗೆ ಸಂತೋಷ್ ಲಾಡ್ ಅವರು ಆಪ್ತರು, BK ಹರಿಪ್ರಸಾದ್ ಅವರು ಆಪ್ತರು. ಹೀಗಾಗಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಯುವ ಮುಖಂಡರಾದಂಥ ಗೋಪಾಲ್ ಕೃಷ್ಣ ನಾಯ್ಕ್ ಅವರು ಕಳೆದ 5-6 ವರ್ಷಗಳಿಂದ ಅಂಕೋಲಾ ಮತ್ತು ಕಾರವಾರ ಕ್ಷೇತ್ರದ ಕಡೆ ಮುಖ ಮಾಡಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಿದ್ರು. ಪ್ರತಿಯೊಂದು ಒಂದು ಮನೆಗೂ ಭೇಟಿ ಮಾಡಿ ಪ್ರತಿಯೊಬ್ಬರ ಕಷ್ಟವನ್ನು ಆಲಿಸ್ತಾ ಇದ್ರು. ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಅದೃಷ್ಟವಲ್ಲದವರಿಗೆ ಟಿಕೆಟ್ ಪಡೆಯುವಂಥ ಒಂದು ಆಲೋಚನೆ ಕೂಡ ಇತ್ತು ಮತ್ತು ಟಿಕೆಟ್ ಪಡೆದು ನಮ್ಮ ಕಾರವಾರ ಮತ್ತು ಅಂಕೋಲಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲ್ಲುವಂಥ ಒಂದು ಭರವಸೆ ಕೂಡ ಇತ್ತು. ಹೀಗಾಗಿ ಅವರು ಪ್ರತಿದಿನ ಒಂದೊಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ರು, ಒಬ್ಬೊಬ್ಬರ ಮನೆ ಭೇಟಿ ನಡೆತಿದ್ರು ಮತ್ತು ಒಂದೊಂದು ಸಂಘಟನೆಗೆ ಭೇಟಿ ನೀಡಿ ತಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಕೂಡ ಮಾಡ್ತಿದ್ರು. ಹಾಗಾಗಿ ಅವರ ದಿನನಿತ್ಯ ಒಂದು ಕಾರ್ಯಕ್ರಮ ನಡೀತಾನೆ ಇತ್ತು. ಆದರೆ ಇವತ್ತು ಬುಧವಾರವಾದ ಕಾರಣಕ್ಕಾಗಿ ಇವರು ಕಟಿಂಗ್ ಶಾಪಿಗೆ ಹೋಗಿದ್ರು. ಕಟಿಂಗ್ ಶಾಪಿಗೆ ಹೋಗಿ ಕಟಿಂಗ್ ಮಾಡಿಸುವಂಥ ಹಂತದಲ್ಲಿರುವಾಗ ಅಂದರೆ ಕಾರನ್ನು ಇಳಿದು ಕಟಿಂಗ್ ಶಾಪಿಗೆ ಹೋಗುವಂಥ ಸಮಯದಲ್ಲಿ ಬಂದಂಥ 6 ದುಷ್ಕರ್ಮಿಗಳು ಏಕಾಏಕಿ ಗೋಪಾಲ್ ಕೃಷ್ಣ ನಾಯ್ಕ್ ಅವರ ದೇಹಕ್ಕೆ ಹಲ್ಲೆ ಮಾಡ್ತಾರೆ. ಆದರೆ ಅದೃಷ್ಟ ಸರಿ ಇತ್ತು, ಅಲ್ಲಿದ್ದಂಥ ರಾಘವೇಂದ್ರ ನಾಯ್ಕ್ ಮತ್ತು ಗೋಪಾಲ್ ನಾಯ್ಕ್ ಇಬ್ಬರು ಕೂಡ ಅಲ್ಲಿಂದ ಪರಾರಿಯಾಗ್ತಾರೆ ಅಥವಾ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಜೊತೆಗೆ ಅವರು ಪ್ರಥಮವಾಗಿ ಅವಿನಾಶ್ ಹಾಸ್ಪಿಟಲ್ ಅಂತಾರಲ್ಲ, ಅಂದರೆ ಅಂಕೋಲಾದ ಪಟ್ಟಣದಲ್ಲಿರುವಂಥ ಆರ್ಯ ಮೆಡಿಕಲ್ ಸೆಂಟರ್ನಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಮಾಡ್ತಾರೆ. ಜೊತೆಗೆ ತಲೆಗೆ ಏಟು ಬಿದ್ದಿದ್ದರಿಂದ ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಮತ್ತು ಇದೀಗ ಅಲ್ಲಿ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ 6 ಜನ ದುಷ್ಕರ್ಮಿಗಳಿದ್ರಲ್ಲ, ಅಲ್ಲಿ 5ರನ್ನು ಬಂಧನ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಕೂಡ ಬರ್ತಿದೆ. ಜೊತೆಗೆ ಆ 6 ಜನ ಬಂದವರು ಗೋವಾದಿಂದ ಬಂದರೂ ಕೂಡ ಅವರ ಮೂಲ ಎಲ್ಲಿದ್ದು ಅಂತ ನೋಡ್ತಾ ಇದ್ರೆ ಅವರು ಬಿಹಾರ ಮೂಲದವರು ಎನ್ನುವುದನ್ನು ಇದೀಗ ಅನೇಕ ಪತ್ರಕರ್ತರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಮುಂದಿನ ತನಿಖೆಯಲ್ಲಿ ಯಾರು ಯಾಕೆ ಬಂದರು, ಯಾಕೆ ಹಲ್ಲೆ ಮಾಡುವಂಥ ಒಂದು ಕುಕೃತ್ಯಕ್ಕೆ ಮುಂದಾದರೂ ಎಲ್ಲವೂ ಕೂಡ
ತನಿಖೆಯಿಂದ ಸಾಬೀತಾಗಬೇಕಾಗುತ್ತೆ. ಜೊತೆಗೆ ಈ ಘಟನಾ ಸ್ಥಳಕ್ಕೆ ಇದೀಗ SP ಅವರು ಕೂಡ ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸುವಂತವಾಗಿ ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಿಗೆ ಇದೀಗ ಅಂಕೋಲಾದಲ್ಲಿ ಒಂದು ಭಯಭೀತವಾದಂಥ ವಾತಾವರಣ ಇದೆ. ಯಾಕಂದರೆ ಯುವ ಮುಖಂಡನ ಹಲ್ಲೆಗೆ ಯಾಕೆ ಬಂದರು, ಅದರ ಕಾರಣ ಏನು, ಅದರ ದುರುದ್ದೇಶ ಏನು ಎಲ್ಲೂ ಕೂಡ ಇದೀಗ ತನಿಖೆಯಿಂದ ಸಾಬೀತಾಗಬೇಕಾಗಿದೆ. ಇನ್ನು 16 ವರ್ಷಗಳ ಹಿಂದೆ ಇಂಥದೇ ಒಂದು ಘಟನೆ ನಡೆಯಿತು. ಅಂಕೋಲಾ ಬಸ್ ಸ್ಟ್ಯಾಂಡ್ನ ಮುಂದ್ಗಡೆ ಉದ್ಯಮಿ ಆಗಿರುವಂಥ RN ನಾಯಕ್ ಅವ್ರನ್ನು ಕೂಡ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ರು. ಆ ಒಂದು ನೆನಪು ಮಾಸುವ ಮುನ್ನವೇ ಇದೀಗ ಮತ್ತೊಂದು ಅಂಥದೇ ಕೃತ್ಯಕ್ಕೆ ಅಂಕೋಲಾ ಬೆಚ್ಚಿ ಬೀಳುವಂಥ ಸಾಧ್ಯತೆ ಇತ್ತು. ಆದರೆ ಅದೃಷ್ಟ ಸರಿ ಇದ್ದದ್ರಿಂದ ಯುವ ಮುಖಂಡರಾದಂಥ ಗೋಪಾಲ್ ಕೃಷ್ಣ ನಾಯಕ್ ಅವರ ಅದೃಷ್ಟ ಸರಿ ಇದ್ದದ್ರಿಂದ ಆ ಒಂದು ಅಪಾಯ ಅಂದರೆ ಕೂದರಳಿ ಅಂತರದಲ್ಲಿ ಪಾರಾಗಿದ್ದು ಇದೀಗ ಜೀವಾಪಾಯದಿಂದ ಪಾರಾಗಿದ್ದು ಗೋಪಾಲ್ ಕೃಷ್ಣ ನಾಯಕ್ ಅವರನ್ನ ಸದ್ಯದ ಮಟ್ಟಿಗೆ ಇದೀಗ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಈ ಒಂದು ವಿಷಯ ಇದೀಗ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡುವಂಥ ಸಾಧ್ಯತೆ ಇದೆ. ಯಾಕಾಯಿತು, ಯಾರು ಮಾಡಿದವರು, ಯಾಕಾಗಿ ಇಂಥ ಒಂದು ಕೊಲೆಯತ್ನಕ್ಕೆ ಮುಂದಾದರೂ ಜನ, ಯಾವ ಒಂದು ಕಾರಣಕ್ಕಾಗಿ ಇಂಥ ಒಂದು ಕೊಲೆಯತ್ನ ನಡೆದಿತ್ತು ಎನ್ನುವುದು ಕೂಡ ಇದೀಗ ತನಿಖೆಯಿಂದ ಸಾಬೀತಾಗಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.